ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಸಾತ್ಗಳ್ಳಿ ಮೈಸೂರು ಸಿಟಿ ಸೆಂಟ್ರಿಂದ 6 ಕಿಲೋಮೀಟರ್ ಡಿಸ್ಟೆನ್ಸು. ಇದೊಂದು 20-30 3 BHK ಡೂಪ್ಲೆಕ್ಸ್ ಹೌಸು. 1 year ಓಲ್ಡ್. ಇದು ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ. ಇವರು ಎಲ್ಲೋ ಫಾರಿನ್ ಕಂಟ್ರಿಗೆ ಹೊರಟೋಗ್ತಾ ಇದ್ದಾರೆ, ಅದಕ್ಕೆ ಕೊಟ್ಬಿಟ್ಟು ಹೊರಟೋಗೋ ಅಂತ ಕೊಟ್ಬಿಡ್ತಾ ಇರೋದು. ನೋಡಿ, ಓನ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರೋರದ್ದು ಮನೆ ಬೇಕು ಅಂತ ಸುಮಾರು ಜನ ಕೇಳ್ತಾರೆ. ನೋಡಿ, ಈ ಮನೆ ಅವ್ರಿಗೋಸ್ಕರನೇ ಕಟ್ಕೊಂಡಿದ್ದು. ಈಗ ಫಾರಿನ್ಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಫುಲ್ ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇದ್ದಾರಂತೆ. ಅದಕ್ಕೋಸ್ಕರ ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. 1 ಕೋಟಿ ಸ್ಲೈಡ್ಲಿ ನೆಗೋಷಿಯಬಲ್ ಅಂತ ಹೇಳ್ತಾ ಇದ್ದಾರೆ. ಮನೆ ಗಟ್ಟಿ ಇದೆ, ಚೆನ್ನಾಗಿದೆ. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಇದು ಸುತ್ತಮುತ್ತ ಮನೆಗಳು ಫುಲ್ ಡೆವಲಪ್ ಆಗಿದೆ. ನಾನು ಲಾಸ್ಟಲ್ಲಿ ಟೆರೆಸ್ ಮೇಲೆ ಹೋದ್ಮೇಲೆ ಒಂದು ವಿಡಿಯೋ ಹೊರಗಡೆದು ಮಾಡ್ತಾಯಿದ್ದೀನಿ. ಅದರಲ್ಲಿ ನೋಡ್ಬೋದು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಫುಲ್ ಮನೆಗಳಾಗ್ಬಿಡೈತೆ, ಎಲ್ಲೂ ಸೈಡ್ ಖಾಲಿ ಜಾಗ ಕಾಣೋದೇ ಇಲ್ಲ. ನೋಡಿ, ಕಿಚನ್ ಕ್ಯಾಬಿನೆಟ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಫುಲ್ ಕ್ಯಾಬಿನೆಟ್ ಮಾಡಿದ್ದಾರೆ, ಕಿಚನ್ ಕ್ಯಾಬಿನೆಟ್. ನೋಡಿದ್ದು ಲಿವಿಂಗ್ ಆದಮೇಲೆ ಪೂಜಾ ರೂಮ್. ಕಿಚನ್ ತೋರಿಸಿದ್ದೀನಿ, ಕಿಚನ್ ಆದಮೇಲೆ ಪೂಜಾ ರೂಮು. ಮನೆ ಭಾಳ ನೀಟಾಗಿ ಇಟ್ಕೊಂಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆ UPS ಪ್ರಾವಿಷನ್ ಮಾಡಿದ್ದಾರೆ. ನೋಡಿ, ಇದು ಯುಟಿಲಿಟಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಒಂದು ಬೆಡ್ರೂಮು, ಗ್ರೌಂಡ್ ಫ್ಲೋರಲ್ಲಿ ಬೆಡ್ರೂಮ್. ಇದು ವಾರ್ಡ್ರೋಬ್, ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಯುಟಿಲಿಟಿ, ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್. ಕಾಮನ್ ಬಾತ್ರೂಮ್ಗೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಹತ್ತುತ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ ಲಿವಿಂಗ್ಗೆ ಬಂದಿದ್ದೀನಿ. ನೋಡಿ, ಇದು ಲಿವಿಂಗ್ಗೆ ಫಸ್ಟ್ ಫ್ಲೋರ್ದು ಡೈನಿಂಗ್ ಹಾಲ್ ಥರ ಮಾಡ್ಕೊಂಡಿದ್ದಾರೆ. ನೋಡಿ, ಅದು ಕಾಮನ್ ಬಾತ್ರೂಮ್. ಅದೂ ಮೇಲ್ಗಡೆಗೆ ಕಾಮನ್ ಬಾತ್ರೂಮು. ಬಟ್ ಆ ಬಾತ್ರೂಮ್ ನಾನು ವೀಡಿಯೋ ಮಾಡಿಲ್ಲ, ಯಾಕಂದರೆ ಅದು ಯಾರೋ ಇದ್ದರು ಒಳಗಡೆ. ಸೊ ಅದಕ್ಕೋಸ್ಕರ ನಾನು ಆ ಕಡೆ ಹೋಗಿಲ್ಲ. ಬರೀ ಮೇಲ್ಗಡೆ ಲಿವಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ. ಈ ಲಿವಿಂಗೂ ಡೈನಿಂಗ್ ಥರ ಮಾಡ್ಕೊಂಡಿದ್ದಾರೆ ಇವರು. ಮನೆ ಪ್ಲ್ಯಾನ್ ಚೆನ್ನಾಗಿದೆ. ಪ್ಲಾನಿಂಗ್ ಮನೆದು ಭಾಳ ಚೆನ್ನಾಗಿದೆ. ಇದು 2ನೇ ಬೆಡ್ರೂಮ್. ಇದು ಮೂಡಾ ಲೇಔಟು, ಮೂಡಾ ಅಲಾಟೆಡ್ ಸೈಟ್ ತೊಗೊಂಡು ಕನ್ಸ್ಟ್ರಕ್ಷನ್ ಮಾಡಿರೋದಂತೆ. ನೋಡಿ, ಇದು 3ನೇ ಬೆಡ್ರೂಮ್. ಇದು ಹೊರಗಡೆ ಸಿಟ್ಔಟ್ ಇದೆ. ಬೆಡ್ರೂಮಿಂದ ಹೋಗಿ ಸಿಟ್ಔಟಲ್ಲಿ ಕೂತ್ಕೋಬೋದು. $1 CR ನೆಗೋಷಿಯಬಲ್ ಇದ್ರದ್ದು ಬೆಲೆ ಹೇಳ್ತಾ ಇದ್ದಾರೆ. ಮೈಸೂರು ಸಿಟಿ ಸೆಂಟ್ರಿಂದ ಬಸ್ ಸ್ಟ್ಯಾಂಡಿಂದ 6 ಕಿಲೋಮೀಟ್ರ್. ನೋಡಿ, ಇದು ಕಾಮನ್ ಬಾತ್ರೂಮು. ಇದು ನಾನು ಹೇಳ್ದಲ್ಲ, ಯಾರೋ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು, ಅದಕ್ಕೆ ನಾನು ಆ ಕಡೆ ವಿಡಿಯೋ ಮಾಡಿಲ್ಲ. ಈಗ ಡೈರೆಕ್ಟ್ ಟೆರೆಸ್ ಮೇಲೆ ಬಂದ್ಬಿಟ್ಟಿದ್ದೀನಿ. ನೋಡಿ, ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಮನೆಗಳು ನೋಡಿ ಯಾವ ಥರ ಬಂದ್ಬಿಟ್ಟೈತೆ. ಫುಲ್ಲಿ ಡೆವಲಪ್ಡ್ ಏರಿಯಾ ಇದು. ನೋಡಿ, ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋದಕ್ಕೆ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ಒಂದು ರೂಮ್ ಥರ ಮಾಡಿದ್ದಾರೆ. ಇದರಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಬಿಟ್ಟಿದ್ದಾರೆ. ನೋಡಿ, ಮನೆಗಳು ಎಷ್ಟೊಂದು ಕಾಣ್ತಾ ಇದೆ. ಫುಲ್ ಡೆವಲಪ್ಡ್ ಏರಿಯಾ.